ಮಹತೋಬರ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಶ್ರೀ ಕ್ಷೇತ್ರ ಪೆರಡೂರು. ಸಮಸ್ತ ಭಕ್ತಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಭಗವದ್ಭಕ್ತರೇ, ಇದೇ ಬರುವ ತಾರೀಕು 13/7/2025 ರವಿವಾರದಂದು ಪೆರಡೂರು ಶ್ರೀ ಅನಂತ ಪದ್ಮನಾಭ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ನಗಾರಿ ಗೋಪುರದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಕ್ಷೇತ್ರದ ತಂತ್ರಿಗಳಾದ ವಿದ್ವಾನ್ ಕೆ ಕುಮಾರಗುರು ತಂತ್ರಿಯವರ ನೇತೃತ್ವದಲ್ಲಿ ಸರದಿ ಅರ್ಚಕರಾದ ಶ್ರೀ ಪಿ ಸುಧಾಕರ ಅಡಿಗರ ಉಪಸ್ಥಿತಿಯಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸುಸಂಪನ್ನಗೊಳ್ಳಲಿಕ್ಕಿದೆ. ಪೂರ್ವಾಹ್ನ 9:00 ಶುಭ ಮುಹೂರ್ತದಿಂದ ಆರಂಭಗೊಂಡು ಸಾಮೂಹಿಕ ಪ್ರಾರ್ಥನೆ, ಶ್ರೀ ದೇವಳದ ಜೀರ್ಣೋದ್ಧಾರದ ಪ್ರಯುಕ್ತ ಸಮಸ್ತ ಭಕ್ತರಿಗೆ ಶ್ರೀದೇವರ ಅನಂತ ದೀಕ್ಷಾ ವಿಧಿ, ದ್ವಾದಶ ನಾರಿಕೇಳ ಗಣಯಾಗ, ದಾರು ಮುಹೂರ್ತ, ಶಿಲಾ ಮುಹೂರ್ತ, ಭುವನೇಶ್ವರಿ ಪೂಜೆ, ನಗಾರಿ ಗೋಪುರದ ಶಿಲಾ ಪ್ರತಿಷ್ಠಾಪನೆ, 12 ಗಂಟೆಯ ಶುಭ ಮುಹೂರ್ತದಲ್ಲಿ ಕರ್ನಾಟಕ ಗಣ ಸರ್ಕಾರದ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಅಮೃತ ಹಸ್ತದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ. ಆ ಬಳಿಕ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ, ಶ್ರೀ ದೇವರ ಮಹಾಪೂಜೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಪದ್ಮನಾಭ ಶ್ರೀ ಅನಂತ ಪದ್ಮನಾಭ, ಅನಂತ ಪದ್ಮನಾಭ ಶ್ರೀ ಅನಂತ ಪದ್ಮನಾಭ. ಪೆರಡೂರು ಮೇಳದ ಬಡಗುತಿಟ್ಟಿನ ಅಗ್ರಗಣ್ಯ ಭಾಗವತರಾದ ಜನ್ಸಾಲೆ ರಾಘವೇಂದ್ರ ಆಚಾರ್ಯ ಮತ್ತು ಬಳಗದವರಿಂದ ಯಕ್ಷಗಾನ ವೈಭವ ಸುಸಂಪನ್ನಗೊಳ್ಳಲಿಕ್ಕಿದೆ. ನೂತನವಾಗಿ ನಿರ್ಮಾಣಗೊಳ್ಳಲಿರುವಂತಹ ನಗಾರಿ ಗೋಪುರವು ಹಳೆಯ ರೂಪುರೇಷೆಯಂತೆಯೇ ಇರಲಿದ್ದು, ತುಳುನಾಡಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ಪಾರಂಪರಿಕ ವಾಸ್ತುವಿಗೆ ಅನುಗುಣವಾಗಿರಲಿದೆ. ಗೋಪುರದ ಭವ್ಯತೆಗಾಗಿ ಶಿಲಾಮಯ ಅಧೀಷ್ಟದಲ್ಲಿ ಆಕರ್ಷಣೀಯ ಕೆತ್ತನೆಯುಳ್ಳ 36 ಮರದ ಕಂಬಗಳು, ಉಪ್ಪರಿಗೆ, ಕೆತ್ತನೆಗಳುಳ್ಳ ಮರದ ರೇಲಿಂಗ್, ಕರ್ಣಮುಚ್ಚಿಗೆ, ತಾಮ್ರದ ಹೊದಿಕೆಯ ಮೇಲ್ಛಾವಣಿಯನ್ನು ಹೊಂದಿ ಭವ್ಯವಾಗಿ ನಿರ್ಮಾಣ ಮಾಡುವರೆ ನೀಲನಕ್ಷೆಯನ್ನು ಈಗಾಗಲೇ ತಯಾರಿಸಿದ್ದು, ಇದಕ್ಕೆ ಸುಮಾರು 7 ಕೋಟಿ ರೂಪಾಯಿಗೂ ಮಿಕ್ಕಿ ವೆಚ್ಚವಾಗುವ ಬಗ್ಗೆ ಅಂದಾಜಿಸಲಾಗಿದೆ. ಭಕ್ತಾದಿಗಳು ಈ ಸುಸಂದರ್ಭದಲ್ಲಿ ಶ್ರೀದೇವರ ಅನಂತ ದೀಕ್ಷಾವಿಧಿ ನಡೆಯಲಿದ್ದು, ಭಕ್ತಾದಿಗಳು ಈ ದೀಕ್ಷಾವಿಧಿ ಪಡೆದು ದಿನನಿತ್ಯ ದೇವರ ಮಂತ್ರ ಜಪವನ್ನು ನಡೆಸಬಹುದು. ಇದರ ಸಂಪೂರ್ಣ ವಿವರವನ್ನು ಆಧೀನವೇ ನೀಡಲಾಗುವುದು. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ತಂತ್ರಿಗಳು ಮತ್ತು ಅರ್ಚಕ ವೃಂದ, ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗ, ಬನ್ನಿ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ. ಭಗವಂತನ ಕೃಪೆಗೆ ಪಾತ್ರರಾಗೋಣ.